ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಸೇವೆಯಲ್ಲಿ ನಾವು ನಂಬಿಕೆಯಿಂದ ನಡಿಬೇಕಂತೆ. ಕರ್ತನು ಕೊಟ್ಟಿರ್ತಕ್ಕಂಥ ಕೈಂಕಾರ್ಯದಲ್ಲಿ, ಕರ್ತನು ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಲ್ಲಿ, ಕರ್ತನು ಕೊಟ್ಟಿರ್ತಕ್ಕಂಥ ನಮಗಾಗಿ ನೇಮಿಸಲ್ಪಟ್ಟಂಥ ಒಂದು ಪ್ರಣಾಳಿಕೆಯಲ್ಲಿ ನಾವು ನಂಬಿಕೆಯಿಂದ ನಡೆಯಬೇಕಂತೆ. ಆ ನಂಬಿಕೆ ನಮ್ಮನ್ನು ನಡೆಸ್ತದಂತೆ. ನಮ್ಮ ಕೊರತೆ ಒಂದು ಹಂತದವರೆಗೆ ನಾವು ನಡೀತೇವೆ. ಒಂದು ಹಂತದ ನಂತರ ಆ ನಂಬಿಕೆಯನ್ನು ನಾವು ಕಳೆದುಕೊಂಡು ಬಿಡ್ತೇವೆ. ಮತ್ತಾಯ ಪತ್ರಿಕೆ 25ನೇ ಅಧ್ಯಾಯ 14-30 ನೀವು ಧ್ಯಾನ ಮಾಡಿ. ಅಲ್ಲಿ ದೇವರು ನಮಗೆ ಕೊಟ್ಟಿರುವ ವರಗಳನ್ನು ನಂಬಿಕೆಯಿಂದ ಬಳಸುವುದಾಗಿದೆ. ಕರ್ತನು ಕೊಟ್ಟಿರತಕ್ಕಂಥ ವರಗಳನ್ನು ನಾವು ಒಂದು ನಂಬಿಕೆಯಿಂದ ಅದನ್ನು ನಾವು ನಡೆಸಬೇಕಾಗಿದೆ. ಈ ವರಗಳು ಯಾವುವೆಂದರೆ, ನಾವು ನೆನೆಸ್ತೇವೆ ಹಣ, ಸಂಪತ್ತು, ಸ್ವಾಭಾವಿಕವಾದಂಥ ಸಾಮರ್ಥ್ಯ, ಪ್ರವೀಣತೆ, ಜೀವನದಲ್ಲಿ ಬರುವಂಥ ಸದಾವಕಾಶಗಳು ಎಂಬುದಾಗಿ. ಆದರೆ ಆತ್ಮಿಕವಾದಂಥ ವರಗಳು ಉಂಟಲ್ಲ, ಆತ್ಮಿಕವಾಗಿ ದೇವರು ಕೊಟ್ಟಂಥ ವರಗಳನ್ನು ನಾವು ಸದುದ್ದೇಶಕ್ಕೋಸ್ಕರ ಬಳಸಬೇಕಾಗಿದೆ. ಆ ಸದುದ್ದೇಶಕ್ಕೋಸ್ಕರ ಬಳಸಿ ಅನೇಕರಿಗೆ ಅವು ಲಾಭಕರವಾಗಿ ಲಾಭವನ್ನು ತಂದುಕೊಡುವುದಕ್ಕೆ ನಡೆಸಬೇಕಾಗಿದೆ. ಆತ್ಮಿಕವಾದಂಥ ವರಗಳು, ಆ ವರಗಳು ಅನೇಕರನ್ನು ಪ್ರಜ್ವಲಿಸಬೇಕಾಗಿದೆ. ಇಲ್ಲಿ ಆ ಸೌಮ್ಯದಲ್ಲಿ ನಾವು ನೋಡುವಂತೆ ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಇನ್ನೊಬ್ಬನಿಗೆ 1 ತಲಾಂತು ಸಿಕ್ಕಿರ್ತದೆ. ಆದರೆ ಎಲ್ಲರಿಗೂ ಸಿಕ್ಕಿದ್ದನ್ನು ನಂಬಿಕೆಯಸ್ಥೆಯಿಂದ ಉಪಯೋಗಿಸಿಕೊಳ್ಳಲು ಸಿಕ್ಕಿದ ಸಮಯ ಅವಧಿ ಸಮಾನವಾಗಿರ್ತದೆ. ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಯಾರಿಗೆ ಹೆಚ್ಚು ಕೊಟ್ಟಿರ್ತಾರೋ ಅವರಿಂದ ಕರ್ತನು ಹೆಚ್ಚೆಚ್ಚಾಗಿ ನಿರೀಕ್ಷೆ ಮಾಡ್ತಾನೆ. 2 ತಲಾಂತುಗಳನ್ನು ಪಡೆದು ಅಥವಾ ಅದನ್ನು 4 ತಲಾಂತುಗಳಿಗೆ ಹೆಚ್ಚಿಸಿದವನಿಗೆ, 5 ತಲಾಂತುಗಳಿಂದ 10 ಸಂಪಾದಿಸಿದವನಿಗೆ ಸಮಾನವಾದಂಥ ಒಂದು ಬಹುಮಾನ ಸಿಕ್ಕಿತು. ಆದರೆ ತನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟು ಕೆಲಸಗಾರನ ನ್ಯಾಯ ತೀರ್ಪನ್ನು ಎದುರಿಸಬೇಕಾಗ್ತದೆ. ಮತ್ತಾಯ ಪತ್ರಿಕೆ 25:18 ನೀವು ನೋಡಿ. ದೇವರಿಂದ ದೊರಕಿದ ವರಗಳನ್ನು ಇಹಲೋಕಕ್ಕೆ ಉಪಯೋಗಿಸಿದವನು ಮತ್ತು ದೇವರಿಗಾಗಿ ಉಪಯೋಗಿಸಲಿಲ್ಲ. ಯಾರು ತನಗೆ ಏನೂ ಸಿಕ್ಕಿಲ್ಲವೆಂದು ಹೇಳಲು ಆಗೋದಿಲ್ಲ. ಯಾಕೆಂದರೆ ಎಲ್ಲರೂ ದೇವರಿಂದ ಒಂದಲ್ಲ ಒಂದು ವರವನ್ನು ಪಡೆದಿರ್ತಾರೆ. ಆ ವರಗಳನ್ನು ನಾವು ಹೇಗೆ ಉಪಯೋಗಿಸ್ತೇವೆ ಎಂಬುದು ಒಂದು ಪ್ರಮುಖವಾದಂಥ ಒಂದು ಪ್ರಶ್ನೆ ಆಗಿದೆ. ನಾವು ಸ್ವಂತಕ್ಕಾಗಿ ಉಪಯೋಗ ಮಾಡಿಕೊಳ್ಳುವುದು ವರವನ್ನು ಆ ಭೂಮಿಯಲ್ಲಿ ಬಚ್ಚಿಟ್ಟ ಹಾಗಾಗಿದೆ. ನಾವು ಯಾವುದನ್ನು ದೇವರ ಮಹಿಮೆಗಾಗಿ ಉಪಯೋಗಿಸ್ತೇವೋ ಅದು ಮಾತ್ರ ನಿತ್ಯತ್ವದ ಸಂಪತ್ತಾಗಿ ಎಣಿಸಲ್ಪಡ್ತದೆ. ನಿತ್ಯತ್ವ ಬಹಳ ಮುಖ್ಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಲು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಯ್ಯ. ಮಕ್ಕಳಿಗೆ ದೇವರೇ ಎಲ್ಲ ಕಡೆ ಅಪ್ಪ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದೇವೆ ಸ್ವಾಮಿ. ಆ ಮಕ್ಕಳಿಗೆ ಶಾಲೆಗಳಿಗೆ ಬೇಕಾದಂಥ ಫೀಸನ್ನು ಕಟ್ಟುವುದಕ್ಕೆ ಆ ಪೋಷಕರಿಗೆ ಸಹಾಯ ಮಾಡಪ್ಪ.
ತಂದೆ ತಾಯಿ ಒಬ್ಬರ ಬಳಿ ಹೋಗಿ ನನ್ನ ಮಗನು ಶಾಲೆಗೆ ಸೇರಿಸ್ತಾ ಇದ್ದೀನಿ, ಫೀಸ್ಗೆ ಹಣ ಕಟ್ಟಬೇಕು, ಸಾಲ ಕೊಡಿಂಬುದಾಗಿ ಕೇಳಬಾರ್ದು. ದೇವರೇ ನೀವೇ ಸಹಾಯ ಮಾಡಪ್ಪ. ಮಕ್ಕಳು ಯಾರು ಒಬ್ಬರ ಬಳಿ ಹೋಗಿ ಫೀಸ್ಗೆ ನಿಂತ್ಕೋಬಾರ್ದು. ದೇವರೇ ಮಕ್ಕಳನ್ನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.